ಒಂದು 7ನೇ ತಾರೀಕು ಅಕ್ಟೋಬರ್ 2025ರಂದು ಮೈಸೂರು ಧರ್ಮಕ್ಷೇತ್ರದ ನೂತನ ಧರ್ಮಾಧ್ಯಕ್ಷರಾಗಿ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರೋವರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ನಿನ್ನೆಯ ದಿನದಂದು ಸುಮಾರು 4:15 ಗಂಟೆಗೆ ಸಂಜೆ ಸಮಯದಲ್ಲಿ ಅವರು ನಮ್ಮ ಭಾರತ ಮತ್ತು ನೇಪಾಳ ರಾಷ್ಟ್ರದ ಪೋಪ್ ಜಗದ್ಗುರುಗಳ ರಾಯಭಾರಿಯಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಲಿಯೋಪಾಲ್ಡೋ ಜೆರೆಲಿ ಅವರ ಸಮ್ಮುಖದಲ್ಲಿ ಹಾಗೂ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾಗಿರುವಂತಹ ಪೀಟರ್ ಮಚಾದೋ ಹಾಗೂ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಯಾಗಿದ್ದಂತಹ ಪರಮ ಪೂಜ್ಯ ಡಾಕ್ಟರ್ ಬರ್ನಾರ್ಡ್ ಮೋರಸ್ ಇವರ ಜೊತೆ ಸುಮಾರು 22 ಧರ್ಮಾಧ್ಯಕ್ಷರುಗಳ ಒಂದು ಸನ್ನಿಧಾನದಲ್ಲಿ ಅವರು ಪರಮ ಪೂಜ್ಯರು ಅಧಿಕಾರವನ್ನ ಸ್ವೀಕರಿಸಿದರು. ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಯಶಸ್ವಿಯನ್ನ ತಂದಿದೆ. ಸುಮಾರು 250 ಧರ್ಮಗುರುಗಳು ಹಾಗೂ ಒಂದು 400 ಧರ್ಮ ಭಗಿನಿಯರು ಹಾಗೂ ಒಂದು 4,000 ಸಾರ್ವಜನಿಕರು ಕ್ರೈಸ್ತ ಭಕ್ತಾದಿಗಳು ಇದರಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವರು ಮೂಲತಃ ಮೂಡುಬಿದ್ರೆಯಲ್ಲಿ 1959ರಲ್ಲಿ ಜನಿಸಿರುವರು. ತದನಂತರ ತಮ್ಮ ವಿದ್ಯಾಭ್ಯಾಸನೆಲ್ಲ ಮುಗಿಸಿ ಸಂತ ಅಲೋಷಿಯಸ್ ಕಾಲೇಜಿನ ರೆಕ್ಟರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ತದನಂತರ ಅವರು ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿ ಜನಸಾಮಾನ್ಯರ ಹಲವಾರು ಆಧ್ಯಾತ್ಮಿಕ ಏಳಿಗೆಗಾಗಿ ಹಾಗೂ ಸಮಾಜಮುಖಿ ಸಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಈ ಧರ್ಮಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ಕ್ರೈಸ್ತ ಧರ್ಮದಲ್ಲಿ ಅವರು ಜನರ ವಿಶ್ವಾಸವನ್ನ ಹೆಚ್ಚಿಸಿ ದೇವರ ಪ್ರೀತಿಯ ಮಕ್ಕಳಾಗಿ ಬೆಳೆದು ದೇವರತ್ತ ಒಂದು ದಿನ ಸೇರುವಂತಹ ವಿಶ್ವಾಸದಲ್ಲಿ ಅವರು ಮುನ್ನುಗ್ಗಲಿದ್ದಾರೆ. ಹಾಗೂ ಬೇಸಿಕ್ ಕ್ರಿಶ್ಚಿಯನ್ ಕಮ್ಯುನಿಟಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಹಾಗೂ ಶಾಲೆಗಳಲ್ಲಿ ಒಂದು ವಿಶೇಷವಾದಂತಹ ಒಂದು ಕಾಳಜಿಯನ್ನ ಅವರು ಹೊಂದಿದ್ದಾರೆ. ಬಡ ಜನರ ಏಳಿಗೆಗಾಗಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡಲು ಹಾಗೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಅವರು ಮಾಡಲು ಅವರು ಈ ಒಂದು ಪಾದಾರ್ಪಣೆ ಮಾಡಿ ತಮ್ಮ ಸೇವಾಧಿಕಾರವನ್ನ ಸ್ವೀಕರಿಸಿದ್ದಾರೆ.